ಹಾಯ್ ಫ್ರೆಂಡ್ಸ್, ಎಲ್ಲ ನಮಸ್ತೆ. ನಾನು ನಿಮ್ಮ ರಕ್ಷಿ. ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಕಂತ ಟಾಪ್ ರೇಟ್ ಜೆರ್ಸಿ ಪಡ್ಡೆ. ಇನ್ನು ಮಿಲ್ಕಿಂಗ್ ಟೀತು ಮೀಡಿಯಮ್ ಸೈಜು, ತೊಟ್ಟು ತಳ ಮತ್ತು ವರ್ಷ ಎಲ್ಲ ಶುದ್ಧವಾಗಿದೆ. ಒಳ್ಳೆ ತೊಟ್ಟಿಂದ ತೊಟ್ಟಿಗೆ ಒಳ್ಳೆ ಬೀತಿ ಇದೆ, ಒಳ್ಳೆ ಪಾಯಿಂಟ್ ಬಿದ್ದಿದ್ದಾವೆ ಮತ್ತು ಮೀಡಿಯಮ್ ಸೈಜ್ ಇದು. ಲೆಂತ್ ಇದೆ, ದನ ಇನ್ನೂ ಹಲ್ ಮಾಡಿಲ್ಲ. ಒಳ್ಳೆ ಹಲ್ ಮಾಡಿದ್ರೆ ಕಡೆಯಲ್ಲಿಗೆ ಬಂದರೆ ದನ ಹಿಡಿಯೋಕ್ಕಾಗಲ್ಲ. ಆ ಟೈಪಲ್ಲಿ ದನ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಫಸ್ಟ್ ಲ್ಯಾಕ್ಟೇಷನಲ್ಲೇ ಒಂದು 7 ಲೀಟ್ರ್ 8 ಲೀಟ್ರ್ ಗಂಟ ಹಾಲು ಕೊಡುತ್ತೆ. ಬೆಲೆ ಬಂದ್ಬಿಟ್ಟು ಒಂದು 55 ಆಚೆ ಈಚೆ ಆಗುತ್ತೆ. ಲೊಕೇಶನ್ ಬಂದ್ಬಿಟ್ಟು ಮಂಡ್ಯದಲ್ಲಿದೆ. ಯಾರಿಗಾದ್ರೂ ಬೇಕು ಅಂದರೆ ಮೇಲೆ ಕಾಣ್ತಾ ನಂಬರ್ಗೆ ಆದಷ್ಟು ಬೇಗ ಕಾಲ್ ಮಾಡಿ ಬುಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಈ ಪಡ್ಡೆ ಬಂದ್ಬಿಟ್ಟು ನಾಲ್ಕಲ್ಲು. ಲೊಕೇಶನ್ ಬಂದ್ಬಿಟ್ಟು ಮೈಸೂರಲ್ಲಿದೆ, ಶ್ರೀರಂಗಪಟ್ಟಣ ಟೌನ್. ಇದು ಅಷ್ಟೇ ಫಸ್ಟ್ ಲ್ಯಾಕ್ಟೇಷನ್ನು. ಹಸು ಒಳ್ಳೆ ತೂಕವಾಗಿದೆ, ನಾಲ್ಕಲ್ಲಿಗೆ ನೋಡ್ಬೋದು. ಶೋ ಕೊಂಬಿದ್ದಾವೆ, ಒಳ್ಳೆ ಪಾಯಿಂಟ್ ಬಿದ್ದಿದ್ದಾವೆ. ತೊಟ್ಟು ನೋಡ್ಬೋದು ಎಷ್ಟು ಶುದ್ಧ ಇದ್ದಾವೆ ಅಂತ. HFಗೂ ಈ ಥರ ಪಾಯಿಂಟ್ ಬೀಳಲ್ಲ, ಆ ಟೈಪಲ್ಲಿ ಬಿದ್ದಿದ್ದಾವೆ. ಇದು ಲೊಕೇಶನ್ ಬಂದ್ಬಿಟ್ಟು ಶ್ರೀರಂಗಪಟ್ಟಣ. ಬೆಲೆ ಬಂದ್ಬಿಟ್ಟು ಒಂದು 55 ಆಚೆ ಈಚೆ ಆಗುತ್ತೆ ಫ್ರೆಂಡ್ಸ್. ಯಾರಾದರೂ ಮನೆಗೆ ಕಡಿಮೆ ಬೆಲೆಯಲ್ಲಿ ದನ ಸಾಕೋಬೇಕು ಅಂದರೆ ಈ ಟೈಪಲ್ಲಿ ದನ ತಗೊಂಡು ನೀವು ಸಾಕೋಬೋದು. ಮತ್ತು ಫಾರ್ಮ್ಗೂ ಯೂಸ್ ಆಗುತ್ತೆ. ಕಡಿಮೆ ಬೆಲೆ, ಲೋ ಬಜೆಟ್, ಆರಾಮಾಗಿ ಮೇಂಟೆನೆನ್ಸ್ ಈಸಿ ಇರುತ್ತೆ. ಮತ್ತು 2 ಹಸು ಕಟ್ಕೊಂಡು ಹೋಗ್ಬೋದು. ಈ ಟೈಪ್ನ 2 ಹಸು ಕಟ್ಕೊಂಡ್ಬಿಟ್ರೆ ಸಾಕು, ಆರಾಮಾಗಿ ಒಂದು ಸಂಸಾರ ಸಾಕ್ತಾ ಹೋಗುತ್ತೆ. ನೋಡ್ಬೋದು ನೀವು ಯಾವ ಟೈಪ್ ಇದೆ ಅಂತ ಪಡ್ಡೆ. ಹೈಟು ಲೆಂತ್ ಎಲ್ಲ ಚೆನ್ನಾಗಿದೆ. ವರ್ಷನೂ ಅಷ್ಟೇ ತುಂಬಾ ನೀಟಾಗಿದೆ, ದನ ಶುದ್ಧವಾಗಿದೆ. ಮತ್ತು ಈ ಪಡ್ಡೆ ಬಂದ್ಬಿಟ್ಟು ಹಾರಲ್ಲು, ಸೆಕೆಂಡ್ ಲ್ಯಾಕ್ಟೇಷನ್ನು. ಲೊಕೇಶನ್ ಬಂದ್ಬಿಟ್ಟು ಮಂಡ್ಯದಿಂದ ಒಂದು 7-8 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಫಸ್ಟ್ ಲ್ಯಾಕ್ಟೇಷನಲ್ಲಿ 8-9 ಲೀಟ್ರ್ ಹಾಲು ಕರೆದಿದೆ. ಈ ಸಲ 10-12 ಲೀಟ್ರಿಗಂತೂ ಗ್ಯಾರಂಟಿ. 10 ಲೀಟ್ರಿಗಂಟು ಅಗ್ರಿಮೆಂಟಿಗೆ ಬೇಕಾದ್ರೆ ಸೈನ್ ಹಾಕಿಸ್ಕೊಡ್ತೀನಿ. ಪಡ್ಡೆ ಮಾತ್ರ ಒಳ್ಳೆ ಶುದ್ಧವಾಗಿದೆ. ನೋಡ್ಬೋದು ತೊಟ್ಟು ತಳ ಪಾಯಿಂಟು ಸ್ಟಾರು ಪ್ಯಾಚಸ್ ಎಲ್ಲ ಶಿಸ್ತಿದೆ. ಮುಖದ ಕಡೆ ನೋಡ್ಬೋದು ನೀವು. ಪೇಪರ್ ಮೈ, ಒಳ್ಳೆ ಹಾಲು ಹೊಡೆಯುತ್ತೆ. ಯಾರು ಬೇಕಾದ್ರೂ ತೊಗೊಂಡು ಮಾಡ್ಕೋಬೋದು. ಬೆಲೆ ಬಂದ್ಬಿಟ್ಟು ಒಂದು 65 ಆಚೆ ಈಚೆ ಆಗುತ್ತೆ. ನೋಡ್ಬೋದು ಈ ಪಡ್ಡೆ ಬಂದ್ಬಿಟ್ಟು ಕೋಲಾರದ್ದು. ಜಸ್ಟ್ ಇನ್ನು 2 ಹೋಲಿಸ್ಟಿನ್ನು, ಬ್ಲಾಕ್ ಹೋಲಿಸ್ಟಿನ್ನು ನೋಡ್ಬೋದು ನೀವು. ಬೆಲೆ ಬಂದ್ಬಿಟ್ಟು ಒಂದು 60 ಆಚೆ ಈಚೆ ಆಗುತ್ತೆ. ಮೀಡಿಯಮ್ ಸೆಟ್ಟು. ಯಾರಿಗಾದ್ರೂ ಬೇಕು ಅಂದರೆ ಮೇಲೆ ಕಾಣ್ತಾ ನಂಬರಿಗೆ ಕಾಲ್ ಮಾಡ್ಬೋದು. ಮತ್ತು ಈ ಹಸು ಬಂದ್ಬಿಟ್ಟು ಕರು ಹಾಕಿ 3 ದಿನ ಆಗಿದೆ. ಇದು ಫಸ್ಟ್ನೇ ದಿನದ ವಿಡಿಯೋ. ನೋಡ್ಬೋದು ನೀವು. ಹೊಸ ಲೆಂತು ಸೈಜು ಮತ್ತು ಬಾಕ್ಸು ಕೂಡ ಓವರ್ ಬಾಕ್ಸ್ ಮಾಡಿದೆ, ಚೆನ್ನಾಗಿದೆ. ಇದು ಲೊಕೇಶನ್ ಬಂದ್ಬಿಟ್ಟು ಮಂಡ್ಯದ ಹತ್ರ ಇದೆ. ನೋಡ್ಬೋದು ಓರಿಕರಿಗೆ ಜನ್ಮ ನೀಡಿದೆ. ಬೆಲೆ ಬಂದ್ಬಿಟ್ಟು 1 ಆಚೆ ಈಚೆ ಆಗುತ್ತೆ. ಹೋದ ಸಲನೇ 12-13 ಲೀಟ್ರ್ ಹಾಲು ಕರೆದೈತೆ. ಈ ಸಲನೂ 25 ಲೀಟ್ರಿಗೆ ಗ್ಯಾರಂಟಿ. ಬೇಕಾದ್ರೆ ಅಗ್ರಿಮೆಂಟ್ ಹಾಕಿಸ್ಕೊಡ್ತೀನಿ. 25 ಲೀಟ್ರಿಗೆ ಗ್ಯಾರಂಟಿ. ಯಾರು ಬೇಕಾದರೂ ಇಟ್ಕೋಬೋದು. ಫಾರ್ಮ್ಗೂ ಯೂಸ್ ಆಗುತ್ತೆ, ಮನೆಗೂ ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದು ಹಸು ಒಳ್ಳೆ ವರ್ಷೆ ಮಾಡಿದೆ. ಆಲ್ರೆಡಿ ಒಂದು 10-11 ಲೀಟ್ರ್ ಹಾಲು ಬೀಳ್ತಾಯಿದೆ. ಮತ್ತು ಈ ಹಸು ಬಂದ್ಬಿಟ್ಟು ತುಮಕೂರು ಡಿಸ್ಟಿಕ್ಕು ಮಧುಗಿರಿ ತಾಲೂಕಲ್ಲಿದೆ. ನೋಡ್ಬೋದು. ಇದು ಕರು ಹಾಕ್ಬಿಟ್ಟು 13 ದಿನ ಆಗಿದೆ. 13 ಲೀಟ್ರ್ ಕಂಡೀಷನ್ ಹಾಲು ಹೊಡಿತಾ ಇದೆ. ಬೆಲೆ ಬಂದ್ಬಿಟ್ಟು 1.15 ಆಚೆ ಈಚೆ ಆಗುತ್ತೆ. ಕರು ಹಾಕ್ಬಿಟ್ಟು 13 ದಿನ ಆಗಿದೆ. ಕಡೆಯಲ್ಲಿಗೆ ಬಿದ್ದಿದೆ. ಸೆಕೆಂಡ್ ಲ್ಯಾಕ್ಟೇಷನ್. ಫಸ್ಟ್ ಲ್ಯಾಕ್ಟೇಷನ್ನಲ್ಲಿ ಲೇಟ್ ಫಾಲ್ ಆಗಿದೆ. 13 ಲೀಟ್ರಿಗೂ ಹಾಲು ಗ್ಯಾರಂಟಿ ಕೊಡ್ತೇವೆ. ಯಾರಾದರೂ ಬೇಕು ಅಂದರೆ ಮೇಲೆ ಕಾಣ್ತಾ ನಂಬರ್ಗೆ ಕಾಲ್ ಮಾಡ್ಬೋದು. ಈ ಪಡ್ಡೆ ಬಂದ್ಬಿಟ್ಟು ಜಸ್ಟ್ ಇನ್ನು 6 ಲೇಟ್ ಫಲ, ಫಸ್ಟ್ ಲ್ಯಾಕ್ಟೇಷನ್ನು. ಲೊಕೇಶನ್ ಬಂದ್ಬಿಟ್ಟು ಮೈಸೂರು ಹತ್ರ ಇದೆ. ಸ್ವಲ್ಪ ಲೇಟ್ ಫಲ ಆಗಿದೆ ಮತ್ತು ಇನ್ನು ಕರು ಹಾಕೋದಕ್ಕಿಂತ ಟೈಮ್ ತೊಗೊಳುತ್ತೆ. ದನ ಮಾತ್ರ ಓವರ್ ಸೈಜ್ ಇದೆ. ಯಾರಾದರೂ ಶೋಕಿಗೋ ಅಥವಾ ಫಾರ್ಮ್ಗೋ ಕಟ್ಕೊಂಡು ಈ ಥರದ್ದು ಒಂದು ಕಟ್ಕೋಬೇಕು ಅಂದ್ಕೊಂಡಿದ್ರೆ ಇದನ್ನು ತೊಗೊಂಡು ಕಟ್ಕೊಳ್ಳಿ. ಬೆಲೆ ಬಂದ್ಬಿಟ್ಟು 1.10 ಆಚೆ ಈಚೆ ಆಗುತ್ತೆ ಫ್ರೆಂಡ್ಸ್. ಮತ್ತು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ರಕ್ಷಿ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.